ನೀವು ಟಚ್ ಮಾಡುವಂಥ ಸಿನಿಮಾಗಳೆಲ್ಲ ಸಿನಿಮಾ ಮೊದಲಿಗೆ ವಿವಾದ ಆಗುತ್ತೆ ಅಥವಾ ರಿಲೀಸ್ ಆದ್ಮೇಲೆ ವಿವಾದಗಳಾಗುತ್ತೆ. ಏನು ಸರ್ ಏನು ವಿವಾದಕ್ಕೂ ನಿಮ್ಗೆ ಏನಾದರೂ ಹತ್ತಿರ ಸಂಬಂಧ ಇದೆ ಅಂತ ಏನಾದರೂ ಒಂದು ವಿಚಾರಕ್ಕೆ ಏನಾದರೂ ತಗಲಾಕೋತಾ ಇರುತ್ತೆ. ಈಗ ನೀವು ಹೇಳಿದ್ರಿ ರಾಜೀವ್ ಆಗ್ಲಿ ಮತ್ತೊಂದು ಒಂದಷ್ಟು ಉದಾಹರಣೆ ಹೇಳಿದ್ರಿ. ವಿವಾದ ಅಂದರೆ ಒಂದಷ್ಟು ನಂಟು ಹತ್ತಿರದಲ್ಲೇ ಇರುತ್ತೆ ಯಾವಾಗಲೂ ಯಾಕೆ ಅಂತ. ಇಲ್ಲ ನಂಗೆ ಕರೆಕ್ಟಾಗಿ ಹೇಳಬೇಕು ಅಂತಾರೆ ಸರ್, ಇಲ್ಲಿ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವು ಕ್ಯಾಲ್ಕುಲೇಷನ್ಸ್ ಇದ್ದಾವೆ. ಐ ಆಮ್ ವೆರಿ ಮಚ್ ಓಪನ್. ಇದಕ್ಕೆ ನನಗೆ ಕೊಡ್ಲಿಯಟ್ಗಳು ಬೀಳೋದು. ಸೋಮ ಅಂತಹ ಒಂದು ದೊಡ್ಡ ಸಿನಿಮಾ ಮಾಡಿಯೂ ಕೂಡ ನನಗೆ 8-9 ತಿಂಗಳು ಕೆಲಸ ಇರಲ್ಲ. ಕಟ್ಟಾಕ್ತಾರೆ ನಿಮಗೆ ಪ್ರತಿಯೊಂದು ಆ ಸಮಾಜ ಮತ್ತು ಆ ಒಂದು ಇದೇನಿದೆ ಅದು ನಿಮ್ಮನ್ನು ಕಟ್ಟಾಕ್ತಾರೆ. ಕಾರಣ ಏನು ಅಂತಂದರೆ, ಗೆದ್ದ ಕೂಡಲೇ ನಿಮ್ಮ ಬಾಗಿಲಿಗೆ ಬಂದರೆ ನೀವು ಡಿಮ್ಯಾಂಡ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ನಿಮ್ಮನ್ನು ಹಸುವಲ್ಲಿ ಹಾಕಿದ್ರೆ, ಒಂದು ಭಯದಲ್ಲಿ ನಿಮ್ಮನ್ನು ಕೂಡ ಹಾಕಿದ್ರೆ, ನಿಮಗೇನೂ ಇಲ್ಲ ಅನ್ನೋ ಒಂದು 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 ಇದನ್ನು ಸೃಷ್ಟಿ ಮಾಡಿದ್ರೆ ಅವಾಗೇನು ಮಾಡ್ತೀರಾ, ನೀವು ನಮ್ಮ ಬಾಗಿಲಿಗೆ ಬರ್ತೀರಾ. ದಿಸ್ ಈಸ್ ಗಾಂಧಿನಗರ್ಸ್ ಕ್ಯಾಲ್ಕುಲೇಷನ್. ಇಟ್ ವಾಸ್ ದೇರ್, ಇಟ್ ಹ್ಯಾಪನ್ ಟು ಮೀ ಓನ್ಲಿ. ನಿರ್ಮಾಪಕರ ಕಡೆಯಿಂದ ಎಲ್ಲರಿಂದ ಬಂದ್ಬಿಡುತ್ತೆ ನಿಮಗೆ, ಎಲ್ಲರಿಂದ. ಅದು ನಾನು ಓಪನ್ ಆಗಿ ಹೇಳ್ತೀನಿ, 9 ತಿಂಗಳು ಕೆಲಸ ಇಲ್ಲ ಸರ್. ನಂತರ ಕೂಡ ಸೂಪರ್ ಹಿಟ್ ಬೇಡ. ನನ್ನ ಸೋಮ ಅದು ಪ್ರೂವ್ ಮಾಡಿದಂತಹ ಸಿನಿಮಾ. ನಾನು ಸೂಪರ್ ಹಿಟ್ಟು, ಆ ಹಿಟ್ಟು, ಅದ್ರ ಮುಂದೆ ಬಂತು, ಇದ್ರ ಮುಂದೆ ಬಂತು, ನಾನು ಏನೂ ಹೇಳಲ್ಲ. ಸೋಮ ಚೆಂದ ಇತ್ತು, ಇಷ್ಟೇ ನಾನು ಹೇಳೋದು. ಆ ಚೆನ್ನಾಗಿದ್ದು ಕೂಸನ್ನ ಹೊರಗೆ ತಂದಂತಹ ತಾಯಿಗೆ ನೀವು ಯಾರು ಕರೀಲಿಲ್ಲ? ಅದನ್ನು ಕಿತ್ತು ಅಲ್ಲಿಂದ ಎರಡೇ, ನೀವು ನಂಬ್ತಿರೋ ಇಲ್ವೋ ಸರ್, 2 ವಾರ ಕಿತ್ತಾಕ್ಬಿಡ್ತಾರೆ ಸಿನಿಮಾನ ಸಂತೋಷಿಂದ. ಅಲ್ಲಿ ಆಟೋ ಶಂಕರ ಬಂದ್ಬಿಡುತ್ತೆ. ನನ್ನ ನಿರ್ಮಾಪಕರು ನಂಬಿಕೆನೇ ಇರಲಿಲ್ಲ ಈ ಸಿನಿಮಾ ಓಡುತ್ತೆ ಅಂತ. ನಾನು, ಆದಿತ್ಯ, ರಕ್ಷಿತಾ, ನಮ್ಮ ಅವಿನಾಶ್ ಸಾರು, ಸಾಧು ಕೋಕಿಲ, ಕೋಟೆ ಪ್ರಭಾಕರ, ಶೋಭರಾಜು, ನಾವೆಲ್ಲ ತ್ರಿವೇಣಿ ಮುಂದೆ ಒಂದು ಡ್ಯಾಸ್ ಹಾಕ್ಕೊಂಡು ಮೈಕ್ ಇಟ್ಕೊಂಡು ಕರಿತೀವಿ ಎಲ್ಲರನ್ನು, ಬನ್ನಿ ಬನ್ನಿ ಒಂದ್ಸತಿ ನೋಡಿ, ಚಂದ ಇಲ್ಲ ಅಂದರೆ ಎಲ್ಲ ಇಲ್ಲೇ ನಿಂತಿರ್ತೀವಿ, ನಮ್ಮನ್ನು ಬೈದ್ಬಿಟ್ಟು ಹೊಟ್ಟೋಗ್ಬಿಡಿ ಅಂತ. ಹೀಗೆ 3ನೇ ವಾರದಿಂದ ತ್ರಿವೇಣಿಲಿ ಪಿಕಪ್ ಮಾಡ್ತಿರ್ತಾರೆ ಸರ್. 90 ದಿವಸಕ್ಕೆ ಬರುತ್ತೆ. ನನ್ನ ನಿರ್ಮಾಪಕರು ಹೋಗಿ ಮತ್ತೆ ಬಿಟ್ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಭಾಗ್ಯದ ಬಳೆಗಾರಗೆ. ದೇರ್ ಇಸ್ ಲಾಡ್ ಆಫ್ ಥಿಂಗ್ಸ್ ಇನ್ ದಿಸ್ ಇಂಡಸ್ಟ್ರಿ, ಲಾಡ್ ಆಫ್ ಥಿಂಗ್ಸ್. ನನಗೇನು ಓಪನ್ ಆಗಿ ಆ ಕಡೆ ಜೋಗಿ ಓಡ್ತಾ ಇತ್ತು, ಈ ಕಡೆ ನಾನು ಓಡ್ತಾ ಇದ್ದೆ. ಸಡನ್ನಾಗಿ ಹೋದರು, ಭಾಗ್ಯದ ಬಳೆಗಾರ ಕೊಟ್ಬಿಟ್ರು. ಇದು ಸೆಂಟಿಮೆಂಟು, ಅದು ಕಮರ್ಷಿಯಲ್. 100 ಡೇಸ್ ಓಡಲಿಲ್ಲ ಸರ್ ಸೋಮ, ಕೊನೆಗೂ ಓಡ್ಲಿಕ್ಕೆ ಬಿಡಲಿಲ್ಲ. ಓಕೆ, ನಮ್ಮ ಹಣೆ ಬರ ಸರ್. ಯಾವತ್ತೂ ಏನು ಅಂದರೆ, ಒಂದು ಸ್ಟ್ಯಾಂಪ್ ಹೊಡಿಬೇಕು ಅಂತ ಬರ್ತೀವಿ ಅಷ್ಟೇ. ಪ್ರತಿಯೊಬ್ಬರು ಅವ್ರ ಜೀವನದಲ್ಲಿ ಒಂದು ಜೋರಾದ, ಒಂದು ಬಲವಾದ ಒಂದು ಸ್ಟ್ಯಾಂಪ್, ನಾನಿದು ಅಂತ ಹೇಳಿ ಹೊಡೆದೋಗ್ಬಿಡ್ಬೇಕಷ್ಟೆ. ಅದು ಹೊಡೆದಾದ್ಮೇಲೆ ಇನ್ನೆಷ್ಟು ಇನ್ನು ಅಲ್ಲಿ ರೋಡಲ್ಲಿ ಸ್ಟೇಜ್ ಹಾಕ್ಕೊಂಡು ನಾವು ಕೂಗೋಣ ಎಲ್ಲರೂ. 2ನೇ ವಾರದಿಂದ 13ನೇ ವಾರಕ್ಕೆ ಕರ್ಕೊಂಡು ಹೋಗ್ತಾರೆ ಜನ. ಚಂದ ಇದೆ, ಚಂದ. 2.25 ಲಕ್ಷ ರೂಪಾಯಿ ಶೇರ್ ಇತ್ತು ಸರ್, ಕಿತ್ತಾಕ್ತಾರೆ. ಅದಾದಮೇಲೆ ಉಪೇಂದ್ರ ಅವರು ನನ್ನ ಡೆಡ್ಲಿ ಸೋಮನ್ ನೋಡಿಬಿಟ್ಟು ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟು ಶೈಲೇಂದ್ರ ಬಾಬು ಅವ್ರ ಕೈಲಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡ್ತಾರೆ. ಪಿಕ್ಚರ್ ಟೇಕ್ ಆಫ್ ಆಗುತ್ತೆ ಸರ್. ಅಂದರೆ ವಿ ಆರ್ ಸ್ಟಾರ್ಟಿಂಗ್ ಎ ಫಿಲ್ಮ್ ಅಂತ. ನಾನು, ಶೈಲೇಂದ್ರ ಬಾಬು ಅಂದರೆ ಅವತ್ತು ದೊಡ್ಡ ಮಟ್ಟದ ಒಬ್ಬ ನಿರ್ಮಾಪಕ, ಫೈನಾನ್ಷಿಯರ್. ಉಪೇಂದ್ರ ಅಂತ ಹೀರೋ. ಟೈಟ್ಲು ಬಂದು ಬೆಂದಕಾಳೂರು. ಕತೆ ಮಾಡ್ತೀವಿ ಅವ್ರಿಗೆ ಒಪ್ಪಿಗೆನೇ ಆಗ್ತಿಲ್ಲ. ಇವತ್ತು ನನ್ನ ಉಪೇಂದ್ರ ಅವ್ರು ಏನಕ್ಕೆ ದೂರ ಇಟ್ಟಿದ್ದಾರೆ ಅಂತಂದರೆ, ನಾನು ಒಂದೇ ಮಾತು ಹೇಳಿದೆ, 6 ತಿಂಗಳು ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದನ್ನು ಸರಿ ಮಾಡೋಣ. ಒಬ್ಬ ನಿರ್ದೇಶಕನ ಕನಸನ್ನು ಎಷ್ಟು ನೀವು ನೊಂಡುತ್ತಾ ಹೋಗ್ತೀರಾ, ಎಷ್ಟು ನೀವು ಅದಕ್ಕೆ ಟಾಕ ಹಾಕ್ತಾ ಹೋಗ್ತೀರಾ, ಎಷ್ಟು ಅದಕ್ಕೆ ನೀವು ಹೆಣಿತಾ ಹೋಗ್ತೀರಾ. ಹೆಣಿಬೇಡಿ. ನನ್ನನ್ನು ಯಾರೂ ಏನು ಮುಟ್ದೇ ಇರೋದಕ್ಕೆ ಸೋಮ ಆಗಿದ್ದು. ಎಲ್ಲರೂ ಅದನ್ನು ಅವ್ರವ್ರ ತಂದಲ್ಲಿ ಮಾಡಿದಿದ್ರೆ ಸೋಮ ಆಗ್ತಾ ಇರಲಿಲ್ಲ. ನಾನು ಒಂದೇ ಮಾತು ಶೈಲೇಂದ್ರ ಬಾಬು ಅವ್ರಿಗೆ ಹೇಳಿದೆ, ನನ್ನ ಕೈಲಿ ಆಗಲ್ಲ, ಬಿಟ್ಬಿಡಿ. ಅಷ್ಟೊಂದು ಆಲ್ರೆಡಿ 9 ತಿಂಗಳು ಆಗೋಗಿತ್ತು. ಅವಾಗ ಹೇಳ್ತಾರೆ, ರವಿ ಹಿಂಗೆ ಬಿಟ್ಟರೆ ನಾಳೆ ಬೆಳಗ್ಗೆ ಅವಮರ್ಯಾದೆ ಆಗ್ಬಿಡುತ್ತೆ. ಹಿಟ್ ಕೊಟ್ಟಂತಹ ಒಬ್ಬ ನಿರ್ದೇಶಕನಿಗೆ ಇನ್ನೊಂದು ಸಿನಿಮಾ ಇಲ್ಲ ಅಂತ ಆಡ್ಕೋತಾರೆ. ನಾನು ಏನು ಮಾಡ್ಬೇಕು ಹೇಳಿ ಸರ್? ರವಿ ಗಂಡ ಹೆಂಡ್ತಿ ಅಂತ ಒಂದು ಸಿನಿಮಾ ಇದೆ, ಮರ್ಡರ್ ಇಸ್ ಅ ಫಿಲ್ಮ್, ಮಾಡೋಣ ರವಿ ಅಂತಂದರು. ಸರ್, ಬೇರೆ ಏನೂ ದಾರಿ ತೋರಿಸ್ತಿಲ್ಲ. ಅಷ್ಟೊತ್ತಿಗೆ ನಾನು ಬರವಣಿಗೆ ನಿಲ್ಲಿಸ್ಬಿಟ್ಟೆ. ಏನೋ ಈ ಸಿನಿಮಾ ಆದ ತಕ್ಷಣ ನಾನೇನೋ ಆಗ್ಬಿಡ್ತೀನಿ ಅಂತ. ಬರವಣಿಗೆ ನಿಂತೋಗಿದೆ, ಮನೆ ನಡಿಬೇಕು, ಮನೇಲಿ ನನ್ನ ಅಕ್ಕ ಇದ್ದಾಳೆ, ಅಕ್ಕನ ಮಗು ಇದೆ, ಏನು ಮಾಡೋ ಗೊತ್ತಿಲ್ಲ. ಸರಿ, ಇದೊಂದು ಚಾಲೆಂಜಿಂಗ್ ಜಾಬ್, ದೇವ್ರ ಕೊಟ್ಟಿಯನ್ನು ತೊಗೊಳ್ಳೋಣ ಅಂತ ಶುರು ಮಾಡಿದ್ವಿ. ಇಟ್ ಬಿಕೇಮ್ ಔಟ್ ಕಾಂಟ್ರವರ್ಷಿಯಲ್ ಸಿನಿಮಾ. ಮರ್ಡರ್ ನೋಡಿರೋ ಜನನೇ ಗಂಡ ಹೆಂಡ್ತಿ ಯಾಕೆ ನೋಡ್ತಿಲ್ಲ, ಗಂಡ ಹೆಂಡ್ತಿ ನೋಡಿರೋ ಜನನೇ ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ. ಇಲ್ಲ, ಅಲ್ಲಿದ್ದಂತಹ ಪತ್ರಿಕಾವಲಯದವರ ಪಾಲಿಟಿಕ್ಸ್ ಸ್ಟಾರ್ಟ್ ಆಯಿತು. ನಾನು ಯಾರೋ ಒಬ್ಬನಿಗೆ ಬೈದು, ಅವನು ಯಾರೋ ನನಗೆ ಬೈದು, ಅದನ್ನು ತೊಗೊಂಡೋಗಿ ಪ್ರೆಸ್ ಮೀಟಲ್ಲಿ ಇಟ್ಟು ಅದನ್ನು ಒಂದು ದೊಡ್ಡ ಗಲಾಟೆ ಮಾಡಿ, ರವಿ ಶ್ರೀವತ್ಸ ರೌಡಿ ಎಂದು, ರವಿ ಶ್ರೀವತ್ಸ ಅದು ಗೊತ್ತಿಲ್ಲ ಸರ್. ಅದು ಕೂಡ ಸೆನ್ಸರಲ್ಲಿ ಸಿಕ್ಕಾಕೊಳ್ಳಾಗಿ ಅದರಲ್ಲಿ ಒಂದಷ್ಟು ಕಿತ್ತಾಕಬೇಕು, ಹಾಗೆ ಹೀಗೆ ಅಂತ ಹೇಳಿ ಸೆನ್ಸೇಷನ್ ಅನ್ನೋ ಫಿಲ್ಮ್ ಹೋಗಿ ಸೆನ್ಷಿಯಸ್ ಫಿಲ್ಮ್ ಅಂತ ಟರ್ನ್ ಆಗಿ ಅದೇನೇನೋ ಒಂದಷ್ಟು ಆಗೋಯ್ತು. ಅಲ್ಲಿಂದ ಪತ್ರಕರ್ತರೆಲ್ಲ ನನ್ನ ಮೇಲೆ ಕಣ್ಣಿಡ್ತಾರೆ. ರಾಜೀವ್ ಅನ್ನೋ ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತೀವಿ. ರಾಜೀವ್ ಅನ್ನೋ ಸಿನಿಮಾದಲ್ಲಿ ದ ಕಂಟೆಂಟ್ ಈಸ್ ವೆರಿ ಬ್ಯೂಟಿಫುಲ್ ಸರ್. ಪ್ರೆಸ್, ಪೊಲಿಟಿಷಿಯನ್ಸ್, ಪೊಲೀಸ್ ಆ್ಯಂಡ್ ಪ್ರೆಸ್ಸು, ಪೊಲಿಟಿಷಿಯನ್ಸು, ಪೊಲೀಸು, ಪಬ್ಲಿಕ್
ದೀಸ್ 4 ಆರ್ ದ ಮೇನ್ ಪಿಲ್ಲರ್ಸ್. ಯು ಅಕ್ಸೆಪ್ಟ್? ಇವರೆಲ್ರಿಗೂ ಕುಂಭಸ್ಥಳ ಕೂತ್ಕೊಂಡ್ಬಂದಿರೋ ಇನ್ನೊಂದು ಜೀವ ಇದೆ. ಆ ಜೀವಕ್ಕೆ ಜನ್ಮ ಕೊಡ್ತಾ ಇರೋದು ಈ 4 ಜನ. ಯಾರು ಅಂತಂದರೆ, ಶಿ ಈಸ್ ಎ ಬ್ರಾಥಲ್, ಶಿ ಈಸ್ ಎ ಪ್ರಾಸ್ಟಿಟ್ಯೂಟ್. ನಾವು ಗೊತ್ತಿಲ್ದೇನೋ ಇವನು ಹೋಗಿ ಅವಳ ತೆಕ್ಕೆಯಲ್ಲಿ ಬಿದ್ದು, ಅವ್ನು ಬಂದು ಇವಳು ತೆಕ್ಕೆಯಲ್ಲಿ ಬಿದ್ದು, ಇವಳು ಹೋಗಿ ಇನ್ನೊಬ್ಬನ ತೆಕ್ಕೆಯಲ್ಲಿ ಬಿದ್ದು, ಗೊತ್ತಿಲ್ದೇನೋ ಎಲ್ಲ ಇವ್ರನ್ನ ಹಂಚ್ಕೊಂಡು ಶಿ ಈಸ್ ಆಲ್ಸೋ ಬಿಕಮಿಂಗ್ ಅ ಮೇನ್ ಪಿಲ್ಲರ್ ಆಫ್ ದ ಸೊಸೈಟಿ ಟುಡೇ. ದಿಸ್ ವಾಸ್ ರಾಜೀವ್ ಸರ್. ಇದನ್ನು ಜೋಶಿ ಅವರು ಸರ್, ನಮ್ಮವ್ರು ಯಾರೂ ಹೊಗಳಿಲ್ಲ. ಮಲಯಾಳಂನ ಜೋಶಿ ಹೇಳ್ತಾರೆ, ರವಿ ಎಪ್ಪಡಿ ಪಣ್ಣೆ ಅಂತ ಕತೆ ரொம்ப நல்லா இருக்க ரவி, அந்த பில்லர்ஸ் அதெல்லாம் சொல்லிட்டு மேலே உட்காந்துருக்க அந்த பொண்ணு வந்து இந்த மாதிரியா ರವಿ, ಇದು ಪಣ್ಲಾಮಾ ಮಲಯಾಳಮು ಮಾಡ್ತೀನಿ ಅಂತಾರೆ. ಅದು ಯಾವಾಗ ಇಲ್ಲಿ ಬ್ಯಾನ್ ಆಗಿ ಎಲ್ಲ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೋ ಅವ್ರು ಬ್ಯಾಕ್ ಆಫ್ ಆಗ್ತಾರೆ. ಇಲ್ಲಿತ್ತು ಎಲ್ಲ ಪೊಲೀಸವ್ರು ಏನೇನು ಮಾಡ್ತಾರೆ, ಪೊಲಿಟಿಷಿಯನ್ಸ್ ಏನೇನು ಮಾಡ್ತಾರೆ, ಪ್ರೆಸ್ನವ್ರು ಏನೇನು ಮಾಡ್ತಾರೆ, ಪಬ್ಲಿಕ್ ಹೇಗೆ ಮುಗುಮ್ಮಾಗಿ ನಡ್ಕೊಂಡು ಎಲ್ಲವನ್ನೂ ಸವಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರೋವಂಥ ಹೆಬ್ಬೆಟ್ಟು ಯಾರು ಅಂತಂದರೆ, ಶಿ ಈಸ್ ಎ ಬ್ರಾಥಲ್, ಶಿ ಈಸ್ ಎ ಪ್ರಾಸ್ಟಿಟ್ಯೂಟ್, ಅವಳೇನೇನು ಆಟ ಆಡ್ತಾಳೆ. ಇದೇನೋ ಒಂದು ಕನಸಿರುತ್ತೆ ಸರ್. ನಾವೆಲ್ಲ ಏನು ಅಂತಂದರೆ, ಕೆ ವಿ ರಾಜು ಅವರ ನಡೆದ ಹಾದಿಯಲ್ಲೇ ನುಗ್ತಾರವ್ರು ನಾವೆಲ್ಲ. ನಮಗೆ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಬರೋಲ್ಲ ಸರ್. ಸಿನಿಮಾ ಅಂತಂದರೆ ಇಟ್ ಈಸ್ ಅ ಪಬ್ಲಿಕ್ಗೆ ಏನೋ ಒಂದು ಮೆಸೇಜ್ ಮತ್ತು ಏನೋ ಒಂದು ಅವ್ರಿಗೊಂದು ತಿಳುವಳಿಕೆ ಹೇಳುವಂಥ ಒಂದು ಮಾಧ್ಯಮ ಅಂತ ನಾವು ಅಂದ್ಕೊಂಡಿದ್ವಿ. ನೀವು ಹೇಗೆ ಪ್ರೆಸ್ ಮತ್ತು ಮತ್ತೊಂದು ಮೀಡಿಯಾ ಅಂತೀವಿ, ಅದೇ ಥರದ್ದು ಇದೊಂದು ಮಾಧ್ಯಮ ಅಂತ ನಾವು ಅಂದ್ಕೊಂಡಿದ್ವಿ. ತಿದ್ದಬೇಕು, ಪ್ರತಿಯೊಬ್ಬರಿಗೂ ಹೊಡೆದೇ ಹೇಳಬೇಕು. ನಾವೆಲ್ಲ ಮಾಸ್ಟರ್ ಹಿರಣ್ಯನ ಆ ಒಂದು ಇದರಿಂದ ಬಂದವರು. ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರವನ್ನು ಹೊಡೆದೇ ಹೇಳು, ಲಂಚಾವತಾರ ಅಂದರೆ ಲಂಚ ತಗೋತೀವಿ ಹೊಡೆದೇ ಹೇಳು. ಚಾಟಿಯೇಟ್ ಬಿದ್ದರೆ ಇಲ್ಲಿ ರೆವಲ್ಯೂಷನ್ಗಳು ನಡೆದ್ರೇ, ಒಬ್ಬ ರೆಬಲ್ ಆಗಿ ನಿಂತ್ರೇ ನಡೆಯೋದು ಅನ್ನೋದೆಲ್ಲ ನಾವು ಕಲ್ತ್ಬಿಟ್ವಿ ಸರ್. ಸೊ ರಾಜೀವ್ಗೆ ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಓಕೆ ಅಂತ ಹೇಳಿ ನೆಕ್ಸ್ಟು ನಂಗೆ ಆಸರೆ ಕೊಟ್ಟಿದ್ದು ಮಾದೇಶ ಅಂತ ಶಿವಣ್ಣ. ಅಯ್ಯೋ, ಅದೊಂದು ದೊಡ್ಡ ಮಟ್ಟದ ಒಂದು ಸಿನಿಮಾ ಆಗತ್ತೆ, ಎಲ್ಲವನ್ನೂ ಮಾಡ್ತೀವಿ. ಕೊನೆಗೆ ಹೇಳಿದ್ನಲ್ಲ, ಚಂದ್ರಶೇಖರನ ಮಹಾನ್ ಭಾವ ಅವರು ನನ್ನ ಮೊದಲನೇ ಸಿನಿಮಾದಲ್ಲಿ ಪಾಪ ಅವ್ರಿಗೆ ಯಾರೂ ಸಿಕ್ಕಿಲ್ಲ ಅಂತತೆ. ದೇವ್ರಿಗೂ ಸುರ ಏನಾಗುತ್ತೆ, ನಿಮ್ಮೇಲೆ ಕಣ್ಣಿಡ್ತಾನೆ ಸರ್. ನಿಮ್ಮೇಲೆ ಕಣ್ಣಿಟ್ಟಿದ ತಕ್ಷಣ ಹಿಂಗೆ ತಿರುಗ್ತಾ ಹೋಗ್ತಾನೆ. ಎಲ್ಲ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು ಹುಡ್ತಾ ಹೋಗುತ್ತೆ, ನಿಮ್ಮೇಲೆ ಕಣ್ಣಿಡಲ್ಲ. ಈ ಚಂದ್ರಶೇಖರ್ ಏನು ಅಂದರೆ ಡೈರೆಕ್ಟಾಗಿ ನನ್ನ ಮೇಲೆ ಕಣ್ಣಿಟ್ಬಿಟ್ರು. ಅವರು ಬೇರೆ ಯಾರೂ ಕಾಣ್ತಾ ಇರಲಿಲ್ಲ ಅನಿಸುತ್ತೆ. ಮಾದೇಶ ಅನ್ನೋ ಸಿನಿಮಾದಲ್ಲೂ ಕೂಡ ಒಂದು 1,200 ಅಡಿ ಕಟ್ಕೊಡ್ತಾರೆ. ನಾನು ದೊಡ್ಡ ಮಟ್ಟದ ಗಲಾಟೆ ಪ್ರಜಾವಾಣಿಲಿ ಬರುತ್ತೆ. ಶಿವಣ್ಣ ಹಿಸ್ಟುಡ್ ಆನ್ ಬ್ಯಾಕ್ ಆಫ್ ಮೀ, ದೊಡ್ಡ ಗಲಾಟೆ ಮಾಡ್ತಾರೆ. ಸೆನ್ಸಾರ್ ಆಫೀಸಿಗೆ ನುಗ್ತೀವಿ ಅಂತಾರೆ. ಶಿವಣ್ಣ ಈ ಥರ ಅಂತ ಅವ್ರು ಮತ್ತೆ ಹೋಗಿ ಪ್ರೆಸ್ಸಲ್ಲಿ ಇದು ಮಾಡ್ತಾರೆ. ಮಹಾದೇಶ ಇಸ್ ನಥಿಂಗ್ ಬಟ್ ಅನದರ್ ಫೇಸ್ ಆಫ್ ಮುತ್ತಪ್ರೈ ಸರ್. ನೀವು ನೋಡಿದ್ರೆ ಗೊತ್ತಾಗತ್ತೆ. ಅವರು ಮಡಿಕೇರಿಯಿಂದ ಬರ್ತಾರೆ, ಇವನು ನಂಜನಗೂಡಿಂದ ಬರ್ತಾನೆ. ಅವರು ಬಂದು ಆ್ಯಸ್ ಇಟ್ ಈಸು ರೋಸಿ ಗೆಸ್ಟ್ ಹೌಸ್ ಅಂತ ಸೇರಿಕೊಂಡು ತದನಂತರ ಇವನು ಕೆಳಗೆ ಸೇರ್ಕೋತಾರೆ. ಯಾರು ಜಯರಾಜಪ್ಪ ಹತ್ತತ್ರನೇ. ಇಲ್ಲೂ ಕೂಡ ಹೀಗೆ ಆಗುತ್ತೆ. ಅಲ್ಲೂ ಬೂಟೋಸ್ ಕುಮಾರ್ ಬರ್ತಾನೆ, ಇಲ್ಲಿ ಇನ್ನೊಬ್ಬ ಬರ್ತಾನೆ, ರವಿ ಬೆಳಗೆರೆ ಬರ್ತಾರೆ. ಸೊ ಈ ಥರದ್ದೆಲ್ಲ ಸೇರಿಸಿನೇ ಅದು ಮಾಡಿದ್ದು. ಬಟ್ ಯಾವಾಗಲೂ ಅಷ್ಟೇ ಒಂದು ಕತೆಗೆ ಅದರದ್ದೇ ಆದಂಥ ಒಂದು ಹೆಸರು ಕೊಟ್ಟಾಗ ಏನಾಗುತ್ತೆ, ಸಿಗೋ ಮೆರುಗು ಬೇರೆ. ನಮ್ಗೆ ಅದು ಸಿಗಲಿಲ್ಲ ಅಷ್ಟೇ. ಬಟ್ ಅಲ್ಲಿಗೂ ಹಾಗೂ ಹೀಗೂ ಎಲ್ಲ ಮಾಡಿ ಒಂದು 50-55 ಡೇಸು ಏನೋ ಅದು ನಡೀತು. ಸೊ ಇದೆಲ್ಲ ಆಗ್ತಿದ್ದಂಗೆ ಹೀಗೆ ಒಂದೊಂದೇ ಇದು ಇಟ್ಕೊಂಡ್ಬಂದ್ವಿ. ಇರುತ್ತೆ ಸರ್. ಅಲ್ಲಿ ನನಗೇನು ಅಂತಂದರೆ ಕಾಂಟ್ರವರ್ಸಿ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅದರಿಂದ ತಪ್ಪಿಸ್ಕೋತೀನಿ ಅಂತಂದರೂ ಜನ ಅದಕ್ಕೆ ಹಣೆಪಟ್ಟಿ ಹೊಡೆದ್ಬಿಟ್ಟಿದ್ದಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ಆ ಡೆಡ್ಲಿ ಅನ್ನೋದು ಒಂದು ಹಿಂದೆನೇ ನೆರಳಾಗಿ ಬಂದುಬಿಟ್ಟಿದೆ. ನಾನು ಬರಲಿ ಅಂತ ಹೇಳ್ತಾ ಇದ್ದೀನಿ. ತೊಂದರೆ ಏನಿಲ್ಲ, ಇರೋ ಕೊನೆಯವರೆಗೂ ಹೋರಾಟ ನಡೆಸೋಣ. ನಮ್ಮ ಕೈಲಾಗಿದ್ದನ್ನು ನಾವೇನೋ ಒಂದು ಮಾಡ್ತಾ ಒಂದಷ್ಟು ವಿಷಯಗಳನ್ನು ಹೊಸದಾಗಿ ಹೇಳೋಣ ಅನ್ನೋ ಒಂದು ಆಸೆ ಅಷ್ಟೇ ಸರ್.